ಈ ವರ್ಷ 7 ಕೋಟಿ ಅನುದಾನ ಇಟ್ಟಿದ್ವಿ. ಕಾರಣಾಂತರಗಳಿಂದ 1 ವರ್ಷ ಕಾಲ ಇವರು ಟೆಂಡರ್ ಮಾಡೋ ಪ್ರೋಸೆಸ್ನ ಡಿಲೇ ಮಾಡ್ತಾರೆ. PRED ಡಿಪಾರ್ಟ್ಮೆಂಟ್ ಮೊನ್ನೆ KDP ಮೀಟಿಂಗ್ ಮುಂಚೆ ನಾವು ಎಲ್ಲ ಅಧಿಕಾರಿಗಳನ್ನ ಕರೆದು ಏನು ಕಾರಣದಿಂದ ನೀವು ಟೆಂಡರ್ ಪ್ರೋಸೆಸ್ನ ಡಿಲೇ ಮಾಡಿದ್ದೀರಾ ಅಂತಂದಾಗ ಕ್ರಮ ತಗೋತೀವಿ ಅಂತ ಹೇಳಾದ್ಮೇಲೆ ಎಷ್ಟು ವರ್ಸ್ಟ್ ರೋಡ್ಸ್ ಎಲ್ಲೆಲ್ಲಿ ಭಾಳ ವರ್ಸ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಈ ಜಯಮಂಗ್ಲಕ್ಕೆ ನಾವು 1.5 ವರ್ಷದ ಹಿಂದೆ ಗ್ರ್ಯಾಂಟ್ ತಂದಿರೋವಂಥದ್ದು. 1 ವರ್ಷ ಆಗಿದೆ ಗ್ರ್ಯಾಂಟ್ ತಂದು. ಊರಿಗೆ ಬಂದಾಗ ಮಾತು ಕೊಟ್ಟು ಹೋದ್ಮೇಲೆ 6 ತಿಂಗಳಲ್ಲಿ ನಾವು ಗ್ರ್ಯಾಂಟ್ ತರ್ತೀವಿ, ಕೆಲಸ ಮಾಡಲ್ಲ. ಅದಾದ್ಮೇಲೆ ವರ್ಸ್ಟ್ ರೋಡ್ಸ್ನ ಅವರೇ ಇಲಾಖೆಯವ್ರು ಬಂದು ನೋಡ್ಕೊಂಡು ಹೋಗಿ ಫಸ್ಟ್ ತುಂಬಾ ವರ್ಸ್ಟ್ ಆಗಿದೆ ಜಯಮಂಗ್ಲ ರೋಡು ಅಂತ ಅಂದ್ಬಿಟ್ಟು ಟೆಂಡರ್ ಪ್ರೋಸೆಸ್ ಮುಗ್ದಿದೆ. ಅಧಿಕೃತವಾಗಿ ಇವರಿಗೆ ಕಾಂಟ್ರಾಕ್ಟ್ ಆಗಿರೋದ್ರಿಂದ ಇವತ್ತಿಂದ ಕೆಲಸ 2 ತಿಂಗಳಲ್ಲಿ ಮಾಡ್ತೀನಿ ಅಂದಿದ್ದಾರೆ. ಮಾತು ಉಳಿಸ್ಕೊಂಡ್ರೆ ಅಷ್ಟೇ ಸಾಕು. ಮುಂದೆ ಗೌರವವಾಗಿ ಬೇರೆ ಕೆಲಸ ಕೊಡ್ತೀವಿ ಅಂತ ಹೇಳಿದೀವಿ. ಇದು ಆಲ್ಮೋಸ್ಟ್ ಇಲ್ಲಿಂದ 1.5 ಕಿಲೋಮೀಟರ್ ತಂಬಾರ್ನಹಳ್ಳಿವರೆಗೂ ಕೂಡ. ಆಮೇಲೆ ಎಷ್ಟೊಂದು ವಿಲೇಜ್ ಕನೆಕ್ಟಿಂಗ್ ರೋಡ್ಸ್ 35 ಕಿಲೋಮೀಟರ್ ಕವರ್ ಆಗುತ್ತೆ. KGF ಗಡಿವರೆಗೂ ಇದು ರಸ್ತೆ ಆಗುತ್ತೆ. ಜಯಮಂಗ್ಲ ರೋಡು 1 ವರ್ಷದ ಹಿಂದೆ ಅಥವಾ 1.5 ವರ್ಷದ ಹಿಂದೆ ಊರಿನವರೇ ಪ್ರಸ್ತಾವನೆ ಕೊಡ್ತಾರೆ. ನಾನು ಗ್ರಾಂಟ್ ತಂದು 1 ವರ್ಷ ಆಯಿತು. ಇಲಾಖೆಯವರು ಟೆಂಡರ್ ಪ್ರೋಸೆಸ್ ಮಾಡೋ ಅಂಥದ್ರಲ್ಲಿ ಟೆಕ್ನಿಕಲ್ ಆಗಿ ಇನ್ನೊಂದು ಪ್ರೋಸೆಸ್ ಮಾಡಿಕೊಂಡು ಕೆಲಸ ಶುರು ಮಾಡೋದ್ರಲ್ಲಿ ತುಂಬ ಡಿಲೇ ಮಾಡಿದ್ರು. ಅದಾದಮೇಲೆ ಕೆಲಸ ಮಾಡಿಸ್ತೀವಿ 2 ತಿಂಗಳಲ್ಲಿ ಅಂತ ಮಾತು ಕೊಟ್ಟು ನಾವೇನು ಶಿಸ್ತು ಕ್ರಮ ತಗೊಂಡಿಲ್ಲ. ಇಲ್ಲಿ ಎಲ್ಲೆಲ್ಲಿ ವರ್ಸ್ಟ್ ರೋಡ್ಸ್ ಇದಾವೆ ನೋಡಿಕೊಂಡು ಅದನ್ನ ಇಮಿಡಿಯೇಟ್ ಆಗಿ ಕೆಲಸ ತಗೋಬೇಕು ಅಂತ ಅವರಿಗೆ ಹೇಳಿದೀವಿ. ಅಷ್ಟೇ ಜವಾಬ್ದಾರಿ. ಕಲ್ಲಳ್ಳಿ ಪಂಚಾಯತಿಗೆ ಒಳಪಟ್ಟಿರುವ ಜಯಮಂಗಲ ತಮ್ಮಾರಳ್ಳಿ ರೋಡು ಸುಮಾರು 10 ವರ್ಷದಿಂದ ರೋಡ್ ಕಾಮಗಾರಿ ಆಗದಿಂದ ಪೆಂಡಿಂಗ್ ಇರೋದ್ರಿಂದ ನಮ್ಮ KGF ಕ್ಷೇತ್ರದ ಶಾಸಕರಾದ ರೂಪಾ ಶಶಿಧರ್ ಮೇಡಮ್ ಅವರಿಂದ ಮೇಲೆ 1 ವರ್ಷದಿಂದ ಗಲಾಟೆ ಮಾಡಿ ಈಗ ಅದಕ್ಕೆ ಏನೋ ದೇವ್ರ ದಯದಿಂದ ರೋಡ್ ಸ್ಯಾಂಕ್ಷನ್ ಆಗಿರೋದ್ರಿಂದ ದಯವಿಟ್ಟು ಯಾರೋ ಚಂಬೆಲಹಳ್ಳಿ ಹೆಸರು ನಾರಾಯಣ ಸ್ವಾಮಿ ಅಂತೇಳಿ ಅವರಿಗೆ ಕಾಂಟ್ರಾಕ್ಟ್ ಮಂಜೂರಾಗಿದೆ. ಅವರ ಕಾಂಟ್ರಾಕ್ಟರು ದಯವಿಟ್ಟು ಅವ್ರಲ್ಲಿ ಮನವಿ ಮಾಡ್ಕೊಳ್ತೀನಿ. 3 ತಿಂಗಳಲ್ಲಿ ನಮ್ಗೆ ರೋಡ್ ಫಿನಿಶ್ ಮಾಡ್ಕೊಡ್ಬೇಕಂತ ಹೇಳಿದ್ರೆ ಅವ್ರ ಮನವಿ ಮಾಡ್ಕೊಳ್ತೀನಿ. ಹಳೆ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಹಳೆ ಮೆದ್ರಾಸ್ ರಸ್ತೆ ಅಗಲೀಕರಣದ ಸಮಯದಲ್ಲಿ ಕೆಡವಿದ್ವಿ. ಇವತ್ತು ಅದರೊಂದು ವಾಣಿಜ್ಯ ಮಳಿಗೆಗಳು ಇಲ್ಲಿ ಕಟ್ಟಬೇಕು ಅಂತ ನಾವು ಪಂಚಾಯತಿಯಲ್ಲಿ ಎಲ್ಲರೂ ಮೆಂಬರ್ಸು ಸರ್ವಾನುಮತದಿಂದ ತೀರ್ಮಾನ ಮಾಡಿ ವರ್ಗ 1ರಲ್ಲಿ ಫೌಂಡೇಶನ್ ಮಾಡೋ ಥರ, ಆಮೇಲೆ ಮುಂದಿನ ಕೆಲಸ ಮೇಡಮ್ ಅವರ ಒಂದು ಅನುದಾನದಲ್ಲಿ ಇಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಸರ್. ಒಂದು ವಾಣಿಜ್ಯ ಮಳಿಗೆ 5 ಅಂಗಡಿಗಳು ಬರುತ್ತೆ ಸರ್. ಎಷ್ಟು ಫ್ಲೋರ್ ಸರ್? ಸರ್ 3 ಫ್ಲೋರ್. 26ರೊಳಗೆ ಕೆಳಗಿನ ಫ್ಲೋರ್ ಕಂಪ್ಲೀಟ್ ಆಗುತ್ತೆ ಸರ್. ಟೋಟಲ್ ಕಾಸ್ಟ್ ಸರ್? ಇಲ್ಲ, ನಾವು ಫಸ್ಟ್ ಫೌಂಡೇಶನ್ ಎಸ್ಟಿಮೇಷನ್ ಮಾಡಿಸಿದೀವಿ. ಮಿಕ್ಕಿದ್ದು ಮೇಡಮ್ ಅವರು ಇದರಲ್ಲಿ ಎಸ್ಟಿಮೇಷನ್ ಮಾಡಿಸ್ತಾರೆ ಸರ್. ಶಾಸನಬದ್ಧ ಅನುದಾನದಲ್ಲಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಎಷ್ಟು ಅನುದಾನ DPR ಆಗಿರ್ತಾರಲ್ಲ ಸರ್? DPR ಆಗಿದೆ. ಫೌಂಡೇಶನ್ ಬಂದು 12 ಲಕ್ಷ ಫೌಂಡೇಶನ್ ಸರ್. ಕನ್ಸ್ಟ್ರಕ್ಷನ್ ಬಂದು ಇದು ಇರೋದು ಬಂದು 32ಗೆ 68 ಇದೆ. 32ಗೆ 65 ಇದೆ. ಕನ್ಸ್ಟ್ರಕ್ಷನ್ ಬಂದು 25ಗೆ 60 ಕನ್ಸ್ಟ್ರಕ್ಷನ್ ಸರ್. ಒಟ್ಟು ಇದಕ್ಕೆ 25ಗೆ ಸರ್ ಮೇಡಮ್ ಎಸ್ಟಿಮೇಷನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಅನುದಾನದಲ್ಲಿ ಮಾಡೋಣ ಎಸ್ಟಿಮೇಷನ್ ಮಾಡಿಸ್ತೀನಿ. ಇನ್ನೂ ಎಸ್ಟಿಮೇಷನ್ ಫೌಂಡೇಶನ್ ನೀವು ಮಾಡಿಸಿ ಅಂತ ಹೇಳಿದ್ದಾರೆ ಸರ್. ಸರ್ ಈಗ ಫೌಂಡೇಶನ್ಗೆ ಮಾತ್ರ ನೀವು ವರ್ಗ 1ರಿಂದ ಇದು ಮಾಡಿ ಪಂಚಾಯತಿ ಅನುದಾನದಲ್ಲಿ ಪಂಚಾಯತಿ ಅನುದಾನ ಅದು ಸ್ಥಳ ಮಾಡ್ಕೊಡ್ತೀವಿ ಸರ್. ಅವರು ನಮ್ಮ ಲೋಕಲ್ ಅವರೇ, ನಮ್ಮ ನೇಟಿವ್ ಅವರೇ. ಅವ್ರನ್ನೂ ನಾವು ಬಿಟ್ಕೊಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಅವ್ರದ್ದು ಒಂದು ಕಷ್ಟ ಸುಖದಲ್ಲೂ ನಾವು ಇರಬೇಕಾಗತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ನಾವೇ ಒಂದು ಮೀಟಿಂಗ್ ಕರೆದು ಅವ್ರನ್ನೂ ಕರೆಸ್ಕೊಂಡು CI ಸಾಹೇಬ್ರ ಒಂದು ನೇತೃತ್ವದಲ್ಲಿ ಅವ್ರಿಗೆ ಒಂದು ಸೂಕ್ತವಾದ ಜಾಗ ಅನುಕೂಲ ಮಾಡಿಕೊಡ್ತೀವಿ ಸರ್.